ಒಂದು ಊರಿಗೆ ಹೋಗಿದ್ದಾರೆ ಬಾಪು. ಇಡೀ ದಿವಸ ನಡೆದಿರೋದ್ರಿಂದ ಕೈ ಮೇಲೆ ಮೈ ಮೇಲೆ ತುಂಬ ಧೂಳಿದೆ. ಧೂಳಿನ ನೆಲ, ಕಾಂಕ್ರೀಟ್ ನೆಲ ಕೂಡ ಅಲ್ಲ ಅವು. ಆದ್ದರಿಂದ ಕಾಲಿಗೆಲ್ಲ ಧೂಳು ಮೆತ್ಕೊಂಡ್ಬಿಟ್ಟಿದೆ. ಅವ್ರದೊಂದು ಪರಿಪಾಠ ಏನಿತ್ತು ಅಂದರೆ, ಯಾವ ಜಾಗದಲ್ಲಿ ಇರ್ತಾರೋ ಹೋದ್ಮೇಲೆ ಸಾಯಂಕಾಲ ಸ್ನಾನ ಮಾಡಬೇಕು, ಆಮೇಲೆ ಪ್ರಾರ್ಥನೆ ಮಾಡಬೇಕು. ಆ ಸ್ನಾನಕ್ಕೆ ವ್ಯವಸ್ಥೆ ಎಲ್ಲ ಮಾಡೋದಕ್ಕೆ ಅವ್ರ ಜೊತೆ ಮನು ಇದ್ಲು. ಮನು ಅಭ ಇಬ್ಬರು ಅವರ ಸೋದರ ಸೊಸೆಂದ್ರ ಇದ್ದ ಹಾಗೆ ಅವ್ರು ನೋಡ್ಕೊಳ್ಳೋರು. ಮನು ಆಕೆ ಕೆಲಸ. ಇವ್ರ ಸ್ನಾನಕ್ಕೆ ಬೇಕೋ ಒಂದು ಚೀಲ ಇರ್ತಿತ್ತು, ಆ ಚೀಲದಲ್ಲಿ ಅವ್ರ ಸಾಮಗ್ರಿ ಇಡಬೇಕು, ಎಲ್ಲ ಇಟ್ಟು ನೀರಿಟ್ಟು ಸ್ನಾನ ಮಾಡ್ತಿದ್ರು ಗಾಂಧಿ. ಗಾಂಧೀಜಿಯವ್ರ ಚೀಲದಲ್ಲಿ ಒಂದು ಕಲ್ಲಿತ್ತು, ಒಂದು ನುಣುಪಾದ ಗುಂಡು ಕಲ್ಲಿತ್ತು. ಅದು ಸುಮಾರು 20 ವರ್ಷದಿಂದ ಇರಬೇಕು ಅವ್ರ ಚೀಲದಲ್ಲಿ. ಕಲ್ಲು ಅದಕ್ಕೆ ತಿರುಗಾಡಿ ಬಂದಿದ್ದಾರಲ್ಲ, ಧೂಳಾಗಿರ್ತಲ್ಲ ಕಾಲೆಲ್ಲ, ಉಜ್ಜಿಕೊಳ್ಳೋದಕ್ಕೆ ಆ ಕಲ್ಲಿಂದ ಉಜ್ಜಿಕೊಳ್ಳೋರು ಕಾಲು. ಅದೊಂಥರ ಸೋಪ್ ಇದ್ದಂಗೆ ಉಜ್ಜಿಕೊಂಡು ಮೈ ಮೇಲೆ ಧೂಳೆಲ್ಲ ಕಿತ್ಕೋಬೇಕು. ಆ ಕಲ್ಲು ಇರಬೇಕಾಗಿತ್ತು. ಮನು ನೋಡ್ತಾಳೆ, ಆ ಕಲ್ಲಿಲ್ಲ. ಅಯ್ಯೋ, ಕಲ್ಲು ಮರ್ತು ಬಿಟ್ಟೆ, ಎಲ್ಲಿ ಹೋಗಿರ್ಬೇಕು? ಹಿಂದಿನ ದಿವಸ ಯಾವುದೋ ಹಳ್ಳಿಲಿದ್ವಲ್ಲ, ಒಬ್ಬ ನೇಕಾರ ಮನೇಲಿದ್ವಿ, ಬಹುಶಃ ಕಲ್ಲು ಅಲ್ಲೇ ಬಿಟ್ಟಿರ್ಬೇಕು. ಹೇಳೋದು ಹೇಗೆ ಗಾಂಧೀಜಿಗೆ? ಬಹಳ ಪರ್ಟಿಕ್ಯುಲರ್, ಹಿಂಗೆ ಇರಬೇಕು ಅಂತ. ಏಕೆ ಹೋಗಿ ಹೇಳಿದಂತೆ, ಬಾಪು ಆ ಕಲ್ಲು ಕಾಣಿಸ್ತಾ ಇಲ್ಲ ಅಂದರೆ ಎಲ್ಲಿ ಹೋಯ್ತದು ಅಂತ ಕೇಳಿದ್ರಂತೆ ಇವರು. ಬಹುಶಃ ನೇಕಾರ ಮನೆಯಲ್ಲಿ ಬಿಟ್ಟು ಬಂದಿರಬೇಕು, ಒಂದು ಬೇರೆ ಕಲ್ಲು ಇಟ್ಟಿದ್ದೀನಿ ಕಾಲು ಉಜ್ಕೊಳ್ಳೋದಕ್ಕೆ. ಆಯ್ತು ಅಂದರು. ಸ್ನಾನ ಮಾಡಿದರು. ಪ್ರಾರ್ಥನೆ ಆದಮೇಲೆ ಆಕೆನ ಕರೆದ್ರು ಮನುನ. ಒಂದು ಕೆಲಸ ಮಾಡಿ ಮನು, ಬೆಳಗ್ಗೆ 4 ಗಂಟೆಗೆ ಎದ್ದು ನೀನು ವಾಪಸ್ ಆ ಊರಿಗೆ ಹೋಗು, 15 ಕಿಲೋಮೀಟರ್ ದೂರ ಊರಿಗೆ ಹೋಗು. ಆ ನೇಕಾರ ಮನೆಯಲ್ಲಿ ಕಲ್ಲು ಇರುತ್ತದೆ, ಅದನ್ನು ತೊಗೊಂಡು ಬಾ, ನನಗೆ ಬೇಕದು ಅಂದರು. ಆಕೆ ಇದು ಕಲ್ಲು ಯಾಕೆ ಬೇಕು? ಬೇಕಾದಷ್ಟು ಕಲ್ಲು ಇದಾವಲ್ಲ, ಕೊಡ್ತೀನಿ ಅಂದು. ನೀನು ಉದ್ದಾಟತನದ ಮಾತಾಡಬೇಡ, ನೀನು ಸೀದಾ ಬೆಳಗ್ಗೆ 4 ಗಂಟೆಗೆ ಎದ್ದು ಹೋಗ್ತೀಯಾ, ಅವ್ರ ಮನೆಗೆ ಹೋಗಿ ಕಲ್ಲು ಹುಡ್ಕೊಂಡು ಬರ್ತೀಯ, ಕಲ್ಲು ಹುಡ್ಕೊಂಡೇ ಬರ್ಬೇಕು ನೀನು ಅಂದರು. ಆಕೆ ಗಾಬರಿ, ಪಾಪ ಸಣ್ಣ ಹುಡುಗಿ. ಕೇಳಿದ್ಲಂತೆ, ನನ್ನ ಜೊತೆಗೆ ಯಾರನ್ನ ಕರ್ಕೊಂಡು ಹೋಗ್ಲಾ ಅಂತ. ಬೇಡ, ತಪ್ಪು ಮಾಡಿದ್ ನೀನಲ್ವಾ, ಅವ್ರಿಗೆ ಯಾಕೆ ಶಿಕ್ಷೆ? ನೀನು ಒಬ್ಬಳೇ ಹೋಗ್ಬೇಕು, ಏನಾಗಲ್ಲ, ಈ ಜವಾಬ್ದಾರಿ ಏನೂ ಇಲ್ಲ, ಹೋಗ್ಬಾ ನೀನು. ಬೆಳಗ್ಗೆ ಹೋದ್ಲು. 4 ಗಂಟೆಗೆ ನಡ್ಕೊಂಡು ಹೋಗಿ ಆ ನೇಕಾರ ಮನೆ ಹುಟ್ಟೋತ್ತಿಗೆ ಆಕೆ ನೇಕಾರ ಹೆಂಡತಿಗೆ ಬಹಳ ಖುಷಿ ಆಯ್ತು. ಮತ್ತೆ ಬಂದ್ರು ಇವರು ಅಂತ. ಬನ್ನಿ, ಇಲ್ಲಮ್ಮ ನಿಮ್ಮ ಮನೆಗೆ ಇರೋಕೆ ಬಂದಿಲ್ಲ ನಾನು, ಒಂದು ಕಲ್ಲಿತ್ತು ಬಾಪೂಜಿ ಕಾಲು ಉಜ್ಕೊಳ್ಳೋದು, ಗುಂಡು ನಯವಾದಂಥ ಕಲ್ಲಿತ್ತು, ಅದೆಲ್ಲಿದೆ ಅಂತ. ನಾನು ನೋಡಲಿಲ್ಲ ಅಂದ್ಲಕ್ಕೆ. ಮನೆಯೆಲ್ಲ ಹುಡುಕಿದ್ರು, ಎಲ್ಲೂ ಸಿಗಲಿಲ್ಲ. ಆಕೆ ಅಂದ್ಲು, ಅಯ್ಯೋ ನಮ್ಮ ಮನೆಯವ್ರ ಹುಡುಗರೆಲ್ಲ ಸೇರಿ ಇವರೆಲ್ಲ ಹೋದ್ಮೇಲೆ ಸ್ವಚ್ಛ ಮಾಡಿ ಕಸದ ಗುಂಡಿಗೆ ಹಾಕಿರ್ತಾರೆ, ಅಲ್ಲೇನೋ ಬಿದ್ದಿದೆ ನೋಡೋಣ ಬಾ ಅಂದರು. ಮನು ಪಾಪ ಮನಸ್ಸಿಲ್ದೇನೆ ಹೋಗಿ ಆ ಕಸದ ಗುಂಡಿಯಲ್ಲಿ ಇಳಿದು ಕಸ ಎಲ್ಲ ಶೋಧಿಸಿ ಹೊಡೆದಾಗ ಇತ್ತಪ್ಪ ಕಲ್ಲಿತ್ತದು. ಆಕೆಗೆ ಏನೋ ಒಂದು ಕೊಹಿನೂರು ವಜ್ರ ಸಿಕ್ಕಂಗೆ ಆಗಿರ್ಬೇಕು. ತಂದನ್ನೆಲ್ಲ ನೀರಲ್ಲಿ ತೊಳ್ಕೊಂಡು, ಸಿಟ್ಟು ಬಂದಿತ್ತಲ್ಲ, ಉಪವಾಸ ಬೇರೆ ಇದ್ದಾಳೆ, 15 ಮೈಲ್ ನಡೆದು ವಾಪಸ್ ಬರ್ಬೇಕಲ್ಲ, ಮತ್ತೆ 15 ಮೈಲ್ ನಡ್ಕೊಂಬಂದ್ಲು. ಸಣ್ಣ ಹುಡುಗಿ, ಹಸುವಾಗಿದೆ, ಕಂಗಾಲಾಗಿದ್ದಾಳೆ, ಮೇಲೆ ಸಿಟ್ಟು ಬೇರೆ. ಒಂದು ಕಲ್ಲಿಗೋಸ್ಕರ ಓಡಾಡಿಸ್ಬಿಟ್ರಲ್ಲ ನನ್ನ ಬಾಪು ಇವರು ಅಂತ ಹೇಳಿ ಬಂದು ಆ ಸಿಟ್ಟಿನಲ್ಲಿ ಕಲ್ಲು ತಂದು ಅವ್ರ ಮುಂದೆ ಕುಕ್ಕಿ ತಗೊಳ್ಳಿ ನಿಮ್ಮ ಕಲ್ಲು ಅಂತ. ಆಗ ಬಾಪು ಆಕೆನ ಕೈ ಹಿಡಿದು ಪಕ್ಕದಲ್ಲಿ ಕುಡ್ಸ್ಕೊಂಡು ಹೇಳ್ತಾರೆ, ಮನು ನನ್ನ ಮೇಲೆ ಕೋಪ ಬಂದಿದೆಯಲ್ಲ ನಿನಗೆ, ಗೊತ್ತು ನನಗೆ ಕೋಪ ಬಂದಿದೆ ಅಂತ. ಯಾಕೆ ಇದನ್ನು ಮಾಡಿಸಿದೆ ಗೊತ್ತಾ? ಇದು ಸಣ್ಣ ಕಲ್ಲು ಅಲ್ಲಮ್ಮ, ಇದು ಮೀರಾ ಬೆಹನ್, ಬೇರೆ ದೇಶದ ಹೆಣ್ಮಗಳು ನನ್ನ ಶಿಷ್ಯಳಾಗಿದ್ದಂಥವಳು. ನನ್ನ ಕಾಲು ಉಜ್ಜಬೇಕು ಅಂತ ಹೇಳಿ ಒಂದು ಕಲ್ಲು ಆರಿಸಿ 15 ದಿವಸ ಬೇರೆ ಕಲ್ಲಿಗೆ ಉಜ್ಜಿ ನಯವಾಗಿ ಮಾಡಿಕೊಟ್ಟಿದ್ದಾಳೆ ಆಕೆ. ಇದು ನನ್ನ ಕಲ್ಲಲ್ಲ, ಆಕೆ ಪ್ರೀತಿಯ ಸಂಕೇತ. ಅದು ಯಾರಾದರೂ ಪ್ರೀತಿಯಿಂದ ಕೊಟ್ಟದ್ದನ್ನು ಹಾಗೆ ಬಿಸಾಕಬಾರ್ದಮ್ಮ, ಅದಕ್ಕೆ ನನ್ನ ಕಲ್ಲು ಮುಖ್ಯ. ಇದು ಕಲ್ಲು ಮುಖ್ಯ ಅಲ್ಲ, ಕಲ್ಲು ಲಕ್ಷ ಇದ್ದಾವೆ, ಆದರೆ ಆ ಹಿಂದೆ ಪ್ರೀತಿ ಇದೆಯಲ್ಲ, ಮೀರಾ ಬೆಹನ್ ಮಾಡಿದ್ದು, ಆಕೆ ಪರಿಶ್ರಮ ಇದೆ, ಅದಕ್ಕೆ ಅದು ಬೇಕಾಗಿದ್ದು ಅಂತ. ಆಗ ಮನುಗೆ ಗೊತ್ತಾಯ್ತಂತೆ, ಇದು ಗಾಂಧೀಜಿ ಪ್ರೇಮಕ್ಕೆ ತೋರಿಸ್ತಿರುವಂಥ ಪ್ರತಿಯಾದ ಪ್ರೇಮ. ಮೀರಾ ಬೆಹನ್ ಕಲ್ಲನ್ನು ನಾಡಿಕೊಟ್ಟು ಉಜ್ಜಿ ಕೊಟ್ಲು, ಆಕೆ ಪರಿಶ್ರಮ ನನಗೆ ಒಳ್ಳೇದಾಗಲಿ ಅಂತ ಮಾಡಿಕೊಟ್ಟಿದ್ದಾಳೆ. ಅದು ಕಲ್ಲಲ್ಲ, ಅದು ಒಬ್ಬ ಅತ್ಯಂತ ಪ್ರೀತಿ ಪಾತ್ರರಾದಂತಹ ಜನರ ಪ್ರೀತಿಯ ಸಂಕೇತ. ಆದ್ದರಿಂದ ಅದನ್ನ ಯಾವುದೂ ಉಡಾಫೆ ಮಾಡೋ ಹಾಗಿಲ್ಲ. ಗಾಂಧೀಜಿ ಕೊನೆವರೆಗೂ ಸಣ್ಣ ಸಣ್ಣ ವಸ್ತುಗಳು ಯಾರು ಕೊಟ್ಟದ್ದೋ ಅದು ನೆನಪಿಟ್ಟುಕೊಂಡು ಪ್ರೀತಿಯಿಂದ ಕಾಪಾಡಿಕೊಂಡ್ರು. ಹೀಗಾಗಿ ತಾವೇ ಒಂದು ಪ್ರೀತಿಯ ಸಮುದ್ರ ಆಗಿ ಹೋದರು.